ತಾಯಿ ಹತ್ರ ಆಗಲಿ, ಇಲ್ಲಿ ಸೈಯದ್ ಸಾದತ್ ಸಾಹೇಬ್ರ ಹತ್ರ ಆಗಲಿ, ಬಾಬಾ ಹತ್ರ ಆಗಲಿ ಕೇಳ್ಕೊಳ್ಳುವಂಥದ್ದು ಇಲ್ಲಿ ವಿಶೇಷವಾಗಿ ಇದೆ. ಅದು ಇದೆ ಏನು ಮಾಟ ಅದ್ರ ಬಗ್ಗೆ. ಎರಡನೇದು ಭಾರತದಲ್ಲಿ ಒಂದೇ ಜಾಗದಲ್ಲಿ ಒಂದು ದರ್ಗಾ, ಒಂದು ದೇವಸ್ಥಾನ, ಒಂದೇ ಜಾಗದಲ್ಲಿ ಒಂದೇ 4 ಗೋಡೆ ಮಧ್ಯದಲ್ಲಿರುವಂಥ ಒಂದು ಏಕೈಕ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಮನಸ್ಸಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಅದು 200% ಕೆಲಸ ಇಲ್ಲಿ ಆಗಿದೆ, ಆಗುತ್ತೆ, ನನ್ನದು ಆಗಿದೆ. ಆದರೆ ಇಲ್ಲಿ ಈ ತಗಡು ಶೀಟಲ್ಲಿ ನಾವು ಬರೆದ್ಬಿಟ್ಟು ಅದಕ್ಕೆ ಹರಕೆ ಕಟ್ಕೊಂಡು ಹೋಗ್ಬೋದು. ಆ ತಗಡು ಶೀಟ್ ಬರ್ದಿದ್ದನ್ನ ನಾವು ಎಲ್ಲಿ ಇಡ್ಬೇಕು? ಈ ತಗಡು ಶೀಟ್ ಅಲ್ಲಿ ಭೂತರಾಯನ ಹತ್ರ ಇಡ್ಬೋದು, ಚೌಡೇಶ್ವರಿ ಹತ್ರ ಇಡ್ಬೋದು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ನಿಮ್ಮನ್ನ ಒಂದು ಒಳ್ಳೆ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಈ ಕ್ಷೇತ್ರದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಒಂದೇ ಜಾಗದಲ್ಲಿ ಒಂದು ದರ್ಗಾ, ಒಂದು ದೇವಸ್ಥಾನ, ಒಂದೇ ಜಾಗದಲ್ಲಿ ಒಂದೇ 4 ಗೋಡೆ ಮಧ್ಯದಲ್ಲಿರುವಂಥ ಒಂದು ಏಕೈಕ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಸೈಯದ್ ಸಾದತ್ ಸಾಹೇಬ್ರ ದರ್ಗಾ ಕೂಡ ಇದೆ, ಹಾಗೆ ಚೌಡೇಶ್ವರಿ ದೇವಸ್ಥಾನ ಮತ್ತೆ ಭೂತರಾಜನ ದೇವಸ್ಥಾನ ಕೂಡ ಇದೆ. 4 ಗೋಡೆಗಳ ಮಧ್ಯದಲ್ಲಿ ಇಲ್ಲಿ ಬಹಳ ವಿಶೇಷ ಇದೆ, ಬಹಳ ಶಕ್ತಿ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಥರ ಮಾಟ ಮಂತ್ರ, ಬೇರೆ ಥರ ಅಡೆತಡೆಗಳು, ಬೇರೆ ಜನಗಳಿಂದ ನಿಮ್ಗೆ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಇಲ್ಲಿ ಬಂದು ಪ್ರತಿಯೊಂದು ನಿವಾರಣೆ ಆಗತ್ತೆ ಅಂತ ಕೂಡ ಹೇಳಲಾಗತ್ತೆ. ಇಲ್ಲಿ ಫೋಟೋಗಳಿಟ್ಟು ಮೊಳೆ ಹೊಡೆಯೋರಿದ್ದಾರೆ, ಹಾಗೆ ತಮ್ಮ ಇಷ್ಟಗಳನ್ನ ಪೇಪರಲ್ಲಿ ಬರೆದು ಮೊಳೆ ಹೊಡೆದು ಇಲ್ಲ ತ್ರಿಶೂಲ ಚುಚ್ಚಿ ಪೂಜೆಗಳನ್ನು ಮಾಡಿ ಬೀಗಗಳನ್ನು ಹಾಕ್ತಾರೆ ಚೈನ್ಗಳಿಗೆ. ಹಾಗೆ ತುಂಬ ಜನ ಬಂದು ಆ ಬೀಗಗಳನ್ನು ತೆಗಿತಾರೆ, ಆ ಮೊಳೆಗಳನ್ನು ತೆಗಿತಾರೆ. ತಮಗಾಗಿರ್ತಕ್ಕಂಥ ಮಾಟ ಮಂತ್ರನೂ ಕೂಡ ಇಲ್ಲಿ ತೆಗಿಬೋದು, ಹಾಗೆ ಇನ್ನೊಬ್ರು ಕೊಡ್ತಾ ಇರ್ತಕ್ಕಂಥ ತೊಂದರೆನೂ ಇಲ್ಲಿ ನಿವಾರಣೆ ಮಾಡ್ಕೊಬೋದು ಅಂತ ಹೇಳಲಾಗತ್ತೆ. ಇಲ್ಲಿ ಯಾವ ಥರ ಪೂಜೆ ಆಗತ್ತೆ, ಇಲ್ಲಿ ಪೂಜೆಗೆ ಏನೇನು ಮಾಡಬೇಕಾಗತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂಥ ಮರ ಒಳಗಡೆ, ದರ್ಗಾ ಒಳಗಡೆಯಿಂದ ಬಂದಿದೆ, ದೇವಸ್ಥಾನದ ಒಳಗಡೆಯಿಂದ. ಇದಕ್ಕೆ ಕರೆಮತ್ತಿ ಮರ ಅಂತ ಹೇಳ್ತೀವಿ. ಈ ಮರದ್ದೇ ಇಲ್ಲಿ ಭಾಳ ವಿಶೇಷತೆ. ನಾನೇನು ಅಂತ ಒಳಗಡೆ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಿದ್ರೆ ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ, ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಬನ್ನಿ. ಸ್ನೇಹಿತರೆ, ಇದು ಚೌಡೇಶ್ವರಿ, ಇದು ಹಾಗೆ ಅಲ್ಲಿರ್ತಕ್ಕಂಥದ್ದೇ ಭೂತರಾಯ, ಹಿಂದೆ ಇರುತ್ತದೆ ಕರಿಮತ್ತಿ ಮರ, ಮತ್ತು ಅಲ್ಲಿ ಸೈಯದ್ ಸಾದತ್ ದರ್ಗಾ ಅದು ಹಿಂದೆ ಇದೆ. ಬಾಬಾಜಿ ನಮಸ್ತೆ. ಇಲ್ಲಿ ಒಂದೇ ಜಾಗದಲ್ಲಿ ದರ್ಗಾ ಇದೆ, ಹಾಗೆ ಚೌಡಮ್ಮ ಇದೆ, ಮತ್ತು ಭೂತರಾಜಪ್ಪ ಇದೆ. ಏನಿದ್ರು ವಿಶೇಷತೆ ಏನು, ಹಾಗೆ ಇಲ್ಲಿ ಬಂದು ಜನ ಯಾವ ಥರ ಆಚರಣೆ ಮಾಡಿದ್ರೆ ಜನಗಳಿಗೆ ಏನು ಒಳ್ಳೇದಾಗತ್ತೆ, ಇಲ್ಲಿ ಆಚರಣೆಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಇದು ಹೆಚ್ಚು ಕಮ್ಮಿ ಇದು ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕು, ಹಣಗೆರೆ ಕಟ್ಟೆ, ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಜ ಚೌಡೇಶ್ವರಿ ಟೆಂಪಲ್ ಎಲ್ಲ 3 ಒಟ್ಟಿಗಿರೋಂಥ ಜಾಗ. ಏಕತೆಗೆ ಒಂದು ಬಿಂದು ಇದು. ರಾಜ್ಯ ರಾಷ್ಟ್ರಕ್ಕೆ ಒಂದು ಮಾದರಿ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇವರು ಸೂಫಿ ಮಂತ್ರದವರು, ಹಜರತ್ ಸೈಯದ್ ಸಾದಾತ್ ಬಾಬಾ ಇದಾರಲ್ಲ, ಸೂಫಿ ಮಂತ್ರದವರು ಬಗ್ದಾದಲ್ಲಿ ಬಂದಿರೋದು. ಸಾಮಾನ್ಯವಾಗಿ 700-800 ವರ್ಷ ಹಿಂದೆ ಬಂದಿರೋದು. ಇಲ್ಲಿ ಕೆರೆ ಐತೆ, ಕೆರೆ ದಂಡೆ ಮೇಲೆ ಪ್ರೇರಿ ಕೂತಿದ್ರಂತೆ. ಇವರು ಭೂತರಾಯ ಮತ್ತು ಚೌಡೇಶ್ವರವರು ಅವರು ಅಣ್ಣ ತಂಗಿಯವರು. ಅವ್ರು ಸೇವೆ ಮಾಡ್ಕೊಂಡು ಅವ್ರಿಗೆ ಹಾಲು ಕುಡಿಯೋಕ್ಕೆ ಅವರು ಬರೀ ಉಪಹಾರ ಅದೇ ಹಾಲೇ ಅಂತೆ.
ಅದೇನು ಮಾಡಿ ಪ್ರೇಯರಿಗೆ ಕೂರ್ತಿದ್ರು ಅಂತ ಅಲ್ಲಿ ಕೂರ್ತಿ ಇಲ್ಲಿ ಅವ್ರದ್ದೊಂದು ಬೈಠಕ್ಕಿನ ಜಾಗ ಐತೆ ಅಲ್ಲಿ. ಅದು ಜೀವಂತ ಸಮಾಧಿಗೆ ಇವರು ಇಲ್ಲೇ ಜೀವಂತ ಸೈಯದ್ ಸಾದತ್ ಅವರು ಜೀವಂತ ಸಮಾಧಿ ಆದ್ರು ಆಗ ಇಲ್ಲಿ ಭೂತರಾಜಪ್ಪ ಮತ್ತೆ ಚೌಡಮ್ಮ ಇಲ್ಲಿ ಬಂದು ಇಲ್ಲಿ ನೆಲೆಸಿದ್ರು ಅಂತ ಇದ್ರು ಲಂಚ್ ಇದು ಮಾಡಿದ್ದಾರೆ. ಇಲ್ಲಿ ಹಾಗೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಜನ. ನಾನು ನೋಡ್ದೆ ಅಲ್ಲಿ ಪ್ರಸಾದ ತೊಗೊಂಬರೋದು, ಇಲ್ಲಿ ಪೂಜೆಗೆ ತೊಗೊಂಬರೋದು, ಪೂಜೆ ಸಾಮಾನು ತೊಗೊಂಬರೋದು, ಇಲ್ಲಿ ಚೌಡಮ್ಮಂಗೆ ಪೂಜೆ ಮಾಡೋಕ್ಕೆ, ಭೂತರಾಜಮ್ಮ ಹಾಗೆ ಇಲ್ಲಿಗೆ ಪೂಜೆ ಮಾಡೋಕ್ಕೂ ನಮ್ಮ ಹಿಂದೂ ಧರ್ಮದವರಾಗಿರ್ಬೋದು ಇಲ್ಲ ಮುಸಲ್ಮಾನ್ ಧರ್ಮದವ್ರಾಗಿ ಎಲ್ಲ ಪ್ರತಿಯೊಬ್ಬರೂ ಬಂದು ಇಲ್ಲಿಗೂ ಅಲ್ಲಿಗೂ ಎರಡು ಕಡೆ ಪೂಜೆ ಮಾಡ್ತಾ ಇರೋದು ನಾನು ನೋಡಿದ್ದೀನಿ. ಇಲ್ಲಿದು ನೀವು ಆಗಲೇ ಹೇಳಿದಾಗೆ ಇದು ಸಮಾನತೆ ಏಕತೆಗೆ ನಮ್ಮ ರಾಷ್ಟ್ರಕ್ಕೆ ಒಂದು ಎಕ್ಸಾಂಪಲ್ ಇದು. ಹಾಗೆ ಇಲ್ಲಿ ಏನೇನು ಸಮಸ್ಯೆ ಇರೋರು ಬಂದು ಇಲ್ಲಾಗಲಿ ಇಲ್ಲಿ ಸೈಯದ್ ಸಾದತ್ ಸಾಹೇಬ್ರ ಹತ್ರ ಆಗಲಿ ಬಾಬಾ ಹತ್ರ ಆಗಲಿ ಕೇಳ್ಕೊಳ್ಳೋವಂಥದ್ದು ಇಲ್ಲಿ ವಿಶೇಷವಾಗಿ ಇದೆ ಏನು ಮಾಟ ಅದ್ರ ಬಗ್ಗೆ ಕೋರ್ಟ್ ವ್ಯವಹಾರ ಅದೆಲ್ಲ ಸಮಸ್ಯೆಗಳು ಮಕ್ಕಳೆಲ್ಲದರೂ ಮಕ್ಕಳು ಇದಾಗ್ತಾವ್ರೆ. ನ್ಯಾಯವಾದ ಬೇಡಿಕೆ ಏನಿದ್ದೋ ನಾನು ಈಡೇರಿಸ್ತಾರೆ. ಅದು ಬೇಡಿಕೆಗಳು ಯಾರ್ದು ಏನನ್ನಂತೆ ನಾವು ಪೂರ್ತಿ ಹಾಗೆ ಹೇಳೋಕ್ಕಾಗ್ತೈತೆ. ಈಗ ನೀವು ಬಂದಿರಿ, ವಿಡಿಯೋ ಮಾಡಿ ಟಿ ವಿಗೆ ಬಂದಿರಿ, ಇದೇ ಥರ ಎಲ್ಲರೂ ನಾನಾ ಥರ ಭಾವನೆಯಲ್ಲಿ ಅವ್ರದ್ದು ಬೇಡಿಕೆ ಇಟ್ಕೊಂಡು ಬರ್ತಾರೆ. ನ್ಯಾಯವಾದ ಬೇಡಿಕೆ ಇದ್ದರೆ ಸಾಮಾನ್ಯವಾಗಿ ಈಡೇರಿಸ್ತಾರೆ ಜನ. ಹಾಗೆ ಐತೆ ಏಕತೆ ಜಾಗ ಇದು ಮಾತ್ರ ಬೇಕಿದು. ಇಲ್ಲ ನಾವು ಪ್ರೇಯರ್ ನಮ್ಮ ಇಲ್ಲಿ ಓದಿಕೆ ಮಾಡ್ತೀವಿ, ಓದಿಕೆ ಮಾಡಿ ಅರಬಿ ಶ್ಲೋಕಗಳನ್ನು ಓದಿ ಒಪ್ಪಿಸಿ ನಿಮ್ಗೆ ಏನು ಬೇಡಿಕೆ ನ್ಯಾಯ ಇದ್ದದ್ದು ಬೇಡಿಕೆ ಇದ್ದರೆ ಈಡಿಸ್ಕೊಡಿ ಅಂತ ಬೇಡ್ಕೊಂಡು ರಾಜ್ಯಕ್ಕೆ ಒಳ್ಳೇದಾಗಲಿ, ರಾಷ್ಟ್ರಕ್ಕೆ ಒಳ್ಳೇದಾಗಲಿ, ನೀವು ಬಂದಿದ್ದು ನಿಮಗೆ ಒಳ್ಳೇದಾಗಲಿ, ದೇವ್ರು ನಮಗೆ ನಮ್ಮ ಊರಿಗೆ ಒಳ್ಳೇದಾಗಲಿ ನಾವು ಬೇಡ್ಕೊಳ್ಳೋಣ ಇದು ಮಾಡ್ಕೊಂಡು ಬೇಡ್ಕೊಳ್ತೀವಿ. ನೀವೆಲ್ಲೂ ನೋಡೋಕ್ಕಾಗಲ್ಲ. ನಾನು ಇದನ್ನು ಒಂದು ಹೇಳಬೇಕಂದ್ರೆ ಇನ್ನೂ ನನಗೆ ಭಾಳ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಭಾರತಕ್ಕೆ ಮಾದರಿಯಾಗಿರುತ್ತಾ ಒಂದು ದೇವಸ್ಥಾನ. ಧರ್ಮದ ಸಮಾನತೆ, ಏಕತೆ ಪ್ರತಿಯೊಂದು ನೋಡ್ಬೋದು ಇಲ್ಲಿ ಬಂದವರು ಇಲ್ಲಿ ಭೂತರಾಜಪ್ಪನಿಗೂ ಮತ್ತೆ ಚೌಡಮ್ಮಂಗೂ ಪೂಜೆ ಮಾಡ್ತಾರೆ, ಮತ್ತೆ ಸೈಯದ್ ಸಾದತ್ ದರ್ಗಾಗೂ ಪೂಜೆ ಮಾಡ್ತಾರೆ. ಯಾರೇ ಇಲ್ಲಿ ಏನೆಲ್ಲ ವಿಶೇಷತೆ ಅಂತ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮಗೆ ಇಲ್ಲಿ ಹೇಗೆ ಪೂಜೆ ಆಗತ್ತೆ, ಇಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಆಗಲಿ ಬಾಬಾ, ಧನ್ಯವಾದಗಳು. ದರ್ಗಾಗೆ ಬಂದು ಇಲ್ಲಿ ಬಟ್ಟೆನ ಕೂಡ ಕಟ್ತಾರೆ, ಅವ್ರಿಗೇನೋ ಒಳ್ಳೇದಾಗಲಿ ಅಂತ ಹೇಳಿ ನಿಮ್ಮ ಮನಸ್ಸಿನ ಹರಕೆಗಳನ್ನ ಇಲ್ಲಿ
ದರ್ಗಾದಲ್ಲಿ ಕೇಳಿಕೊಂಡು ಇಲ್ಲಿ ಬಟ್ಟೆಯನ್ನು ಕಟ್ಟುವಂಥದ್ದು, ಒಳಗಡೆ ಕಾಯಿನ್ ಹಾಕಿ ಬನ್ನಿ. ಇಲ್ಲಿ ಯಾರು ಪೂಜೆ ಮಾಡಲ್ಲ, ಯಾರು ಪೂಜಾರಿಲ್ಲ. ಇಲ್ಲಿ ನಾವೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡ್ಕೋಬೇಕು, ಅಲ್ಲೇ ನಾವೇ ಪೂಜೆ ಮಾಡ್ಬಿಟ್ಟು ಇಟ್ಬಿಟ್ಟು ಬರಬೇಕು. ಮತ್ತು ಅಲ್ಲಿ ದರ್ಗಾ ಇದೆ, ಆ ದರ್ಗಾದ ಹತ್ರ ಯಾರಾದರೂ ಗುರುಗಳು ಕೂತಿರ್ತಾರೆ, ಆ ಗುರುಗಳಿಗೆ ಹೋಗಿ ನಾವು ಏನು ತಂದಿರ್ತೀವಿ ಆ ಪ್ರಸಾದ ಕೊಟ್ಟರೆ ಅವರು ಆ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಆ ಪ್ರಸಾದ ತಿರ್ಗಾ ವಾಪಸ್ ಕೊಡ್ತಾರೆ. ಅದನ್ನು ಅಲ್ಲಿ ಇರೋರಿಗೆಲ್ಲ ನಾವೇನು ಅಂದ್ಕೊಂಡಿರ್ತೀವಿ ಅದು 200% ಕೆಲಸ ಇಲ್ಲಿ ಆಗಿದೆ, ಆಗುತ್ತೆ, ನನ್ನದು ಆಗಿದೆ. ಆದರೆ ಹೇಳ್ದ ಇಲ್ಲಿ ಪೂಜೆ ಯಾರು ಮಾಡೋರಿಲ್ಲ, ನಾವೇ ಪೂಜೆ ಮಾಡಬೇಕು ಅಂತ ಹೇಳಿ ಭಕ್ತಾದಿಗಳೇ ಪೂಜೆ. ಏನೇನು ಪೂಜೆ ಸಾಮಾನು ತೊಗೊಂಡು ಹೋಗ್ಬೇಕು ಅಲ್ಲಿಗೆ? 2 ಕಾಯಿ, 4 ಬಾಳೆಹಣ್ಣು, 2 ಲಿಂಬೆಹಣ್ಣು, ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಬಳೆ ಬಿಚ್ಚಾಲಿ, ಊದಿನ ಕಡ್ಡಿ ಎಲ್ಲ 2 ಐಟಮು. ಭೂತರಾಯ, ಚೌಡೇಶ್ವರಿ ಇಬ್ರಿಗೂ ಕೊಡುವಂಥದ್ದು. ಆಮೇಲೆ ಇಲ್ಲಿ ನಮಗೆ ಕೆಲಸ ಆಗ್ಬೇಕಾದ್ರೆ ಬಹಳ ಕೆಲಸ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಇವಾಗ ಯಾರಿಗಾದ್ರೂ ಹುಷಾರಿಲ್ಲ, ನಮ್ಗೇನೋ ಒಂದು ಒಳ್ಳೇದಾಗಬೇಕು, ಈ ಥರ ಎಲ್ಲ ಒಳ್ಳೇದಕ್ಕೆ ಬಳಸುವಂಥದ್ದು. ಇಲ್ಲ ನಮ್ಗೆ ಯಾರಾದರೂ ಭಾಳ ತೊಂದರೆ ಕೊಡ್ತಾ ಇರ್ತಾರೆ, ಅವ್ರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳಿ ನಾವು ಇವಾಗೇನೋ ಒಂದು ತಗಡು ಶೀಟೇನೋ ತಗಡು ಶೀಟಲ್ಲಿ ನಾವು ಬರೆದ್ಬಿಟ್ಟು ಅದಕ್ಕೆ ಹರಕೆ ಕಟ್ಕೊಂಡು ಹೋಗ್ಬೋದು. ಆ ತಗಡು ಶೀಟ್ ಬರ್ದಿದ್ದನ್ನ ನಾವು ಎಲ್ಲಿ ಇಡ್ಬೇಕು? ಈ ತಗಡು ಶೀಟ್ ಭೂತರಾಯನ ಹತ್ರ ಇಡ್ಬೋದು, ಚೌಡೇಶ್ವರಿ ಹತ್ರ ನಾವು ಯಾರು ಬೇಕಾ ಅಲ್ಲಿ ಇಡ್ಬೋದು. ಎಲ್ಲಿ ಬೇಕಾದ್ರೆ. ಆಮೇಲೆ ಇಲ್ಲಿ ತ್ರಿಶೂಲ ಕೂಡ ಇಟ್ಟಿದ್ದೀರಿ. ಈ ತ್ರಿಶೂಲಗಳು ಏನು ಉಪಯೋಗಿಸೋ ಅಂತದ್ದು? ಒಳ್ಳೆ ಮನಸ್ಸಲ್ಲಿ ಏನೋ ಅನ್ಕೊಂಡು ಒಳ್ಳೆ ಕೆಲಸಗಳು ಸಕ್ಸಸ್ ಆಗ್ಬೇಕು ಅಂದ್ರೆ ಹೀಗೆ ಹೊಡಿತಾರೆ. ಕೆಲವರು ನಿಮ್ಗೆ ತೊಂದರೆ ಗಿಂದ್ರೆ ಕೊಡ್ತಾರೆ ಅಂತ ಇದ್ರೆ ಸ್ವಲ್ಪ ಅವ್ರ ಹೆಸರು ಬರ್ದು ಈ ತರ ಹೊಡಿತಾರೆ. ಆ ತರ ಇದೆ. ಆಮೇಲೆ ಅದನ್ನ ಈ ರೇಖೆ ಮೇಲೆ ಚುಚ್ಚುವಂಥದ್ದು. ಒಳ್ಳೆ ಕೆಲಸ ಆದ್ರೆ ಈಗ ತಳ ಚುಚ್ಚೋದು, ತೊಂದರೆ ಕೊಡೋರಿಗಾದ್ರೆ ಈ ತರ ಚುಚ್ಚೋದು. ಓಕೆ, ಇದೆಲ್ಲ ಒಳಗಡೆನೆ ಭೂತರಾಯಪ್ಪ. ಇಲ್ಲಿ ಸೈಯದ್ ಸಾದತ್ ಅವ್ರು ಅಲ್ಲಿ ಏನ್ ಪೂಜೆ ಮಾಡ್ಬೇಕು ನಾವು? ಅಲ್ಲಿ ಸಕ್ಕರೆ ಒತ್ತಿಗೆ ಮಾಡಿ ಕೊಡ್ತಾರೆ. ಹೌದಾ? ಅಲ್ಲೂ ನೀವು ಏನಿಗೆ ಬೇಕೋ ನೀವು ಮನ್ಸಾರೆ ಅರ್ಕೆ ಮಾಡ್ಕೊಂಡು ಸೈಯದ್ ಸಾದತ್ ಅಲ್ಲಿ ದರ್ಗಾಗ ಹಾಕುವಂಥದ್ದು. ಏನು ಇದನ್ನ ಸುರಿಬೇಕಾ ಇಡ್ಬೇಕಾ? ಪ್ರಾರ್ಥನೆ ಮಾಡಿ ಹಾಕೋದು, ಸೆಂಟ್ ಹಾಕೋದು. ಅದು ಒಳ್ಳೇದಾಗತ್ತದು. ಒಳ್ಳೇದಾಗುತ್ತೆ. ಈ ತರ ಬಟ್ಟೆಗಳು ಹಾಕ್ತಾರೆ, ಚಾದರ್ ಅಂತ ಹೇಳ್ತಾರಲ್ಲ, ಅದನ್ನು ಚಾದರು ಹಾಕ್ತಾರೆ. ಸ್ನೇಹಿತರೆ, ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ದರ್ಗದ ಹಾಗೂ ಚೌಡಮ್ಮಂದು, ಭೂತರಾಜಪ್ಪಂದು ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಪೂಜೆಗಳು ಯಾವ ರೀತಿ ಮಾಡೋದು, ಏನೆಲ್ಲ ವಿಶೇಷತೆಗಳು ಅಂತ ಹೇಳಿ. ಇನ್ನೇನಾದರೂ ಮಾಹಿತಿ ಮಿಸ್ ಆಗಿದ್ದರೆ ಬ್ಯಾಕ್ಗ್ರೌಂಡಲ್ಲಿ ನಾನು ವಾಯ್ಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಬನ್ನಿ, ಒಳ್ಳೆ ಉದ್ದೇಶಕ್ಕೆ ಬನ್ನಿ. ನಿಮ್ಮ ಉದ್ದೇಶಗಳು ಈಡೇರಲಿ ಆ ತಾಯಿಯ ಆಶೀರ್ವಾದದಿಂದ, ಭೂತರಾಜಪ್ಪನ ಆಶೀರ್ವಾದದಿಂದ, ಹಾಗೆ ಸೈಯದ್ ಸಾದತ್ ಬಾಬಾ ಆಶೀರ್ವಾದದಿಂದ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಂಥ ಸಮಯ, ತಮ್ಮೆಲ್ಲರಿಗೂ ಧನ್ಯವಾದ ಹೇಳೋಂಥ ಸಮಯ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.